ಎಲ್ಲರಿಗೂ ಕೂಡ ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. MCC ಕಡೆಯಿಂದ ಒಂದು ಅಪ್ಡೇಟ್ಸ್ ಇದೆ. ನೀಟ್ UG ಕೌನ್ಸಿಲಿಂಗ್ 2024 ಕೈಂಡ್ ಅಟೆನ್ಷನ್ ನೀಟ್ UG ಕ್ಯಾಂಡಿಡೇಟ್ಸ್. ಯಾರು ಅದರಲ್ಲೂ CW ಆ್ಯಂಡ್ PWD ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಇವ್ರಿಗೆ ಮಾತ್ರ. CW ಅಂದರೆ ಚಿಲ್ಡ್ರನ್ಸ್ ಆರ್ ವಿಡೋಸ್ ಆಫ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ PWD ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ. ಈ ಒಂದು ಎರಡು ಕೆಟಗರಿಯ ಅಡಿಯಲ್ಲಿ ತಾವು ರಿಸರ್ವೇಷನ್ನ ಕ್ಲೈಮ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟ್ಸನ್ನು, ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಟ್ಕೊಳ್ಳೋದಕ್ಕೆ ಈ ಒಂದು ನೋಟಿಸನ್ನು MCC ನೀಡಿದೆ. CW ಕ್ಯಾಂಡಿಡೇಟ್ಸ್ ಟು ಬಿ ಇನ್ ಟಚ್ ವಿತ್ ಡೆಲ್ಲಿ ಯೂನಿವರ್ಸಿಟಿ ಆ್ಯಂಡ್ MCC ವೆಬ್ಸೈಟು PWD ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂತೆ ತಮ್ಮ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿಕ್ಕೆ ಏನು ಈಗ ಆಲ್ರೆಡಿ ನಾನು KEಯಲ್ಲಿ ಅಟೆಂಡ್ ಆಗಿ KEಗೆ ಸಂಬಂಧಪಟ್ಟಂಥ PWD ಸರ್ಟಿಫಿಕೇಟನ್ನು ನಾನು ಇಟ್ಕೊಂಡಿದ್ದೀನಿ ಅಂದರೂ ಕೂಡ ಏನು ಆಲ್ ಇಂಡಿಯಾ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಆ ಸರ್ಟಿಫಿಕೇಟ್ ಎಲಿಜಿಬಲ್ ಆಗೋದಿಲ್ಲ, ವ್ಯಾಲಿಡ್ ಆಗೋದಿಲ್ಲ. ಸೊ ಹಾಗಾಗಿ ಏನು MCC ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಈ 16 ಸೆಂಟರ್ಸ್ಗಳಲ್ಲೇ ವಿದ್ಯಾರ್ಥಿಗಳು ಯಾರು ಈ PWD ಕ್ಯಾಂಡಿಡೇಟ್ಸ್ ಇದ್ದೀರೋ, ಈ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ PWD ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅವರು ಈ 16 ಸೆಂಟರ್ಸ್ಗಳಲ್ಲಿ ಭಾಗವಹಿಸಿ ತಮಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ MCC ಹೇಳಿದೆ. ಯಾವ್ಯಾವ 16 ಸೆಂಟರ್ಸ್ ಅಂದರೆ ಇಲ್ಲಿ ಕೆಳಗಡೆ ಅದರ ಒಂದು ಲಿಸ್ಟನ್ನು ಕೊಟ್ಟಿದ್ದಾನೆ. ಈ ಲಿಸ್ಟಲ್ಲಿ ಎಲ್ಲ ಸೆಂಟರ್ಗಳಲ್ಲಿಯೂ ಕೂಡ ಎಲ್ಲ ಸರ್ಟಿಫಿಕೇಟು ಕೂಡ ಸಿಗೋದಿಲ್ಲ. ತಾವು ಕಾಣ್ಬೋದು, ನ್ಯೂ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಮುಂಬೈ, ಮಹಾರಾಷ್ಟ್ರ, ಗೋವಾ, ತಿರುವನಂತಪುರಂ, ಕೇರಳ, ಜೈಪುರ, ರಾಜಸ್ಥಾನ್, ಚಂಡೀಗಢ, ಅಗರ್ತಲಾ, ತ್ರಿಪುರ, ವಾರಣಾಸಿ, ಉತ್ತರ ಪ್ರದೇಶ, ಮುಂಬೈ ಮಹಾರಾಷ್ಟ್ರ, ನಾಗ್ಪುರ್ ಮಹಾರಾಷ್ಟ್ರ, ನ್ಯೂ ಡೆಲ್ಲಿ, ಮೈಸೂರು ಮತ್ತು ಮೈಸೂರು ಕರ್ನಾಟಕ. 16 ಸೆಂಟರ್ಸ್ಗಳನ್ನು ಅದು ಇಲ್ಲಿ ನೋಟ್ ಮಾಡಿದೆ. ಆದರೆ 16 ಸೆಂಟರ್ಸಲ್ಲಿ ಎಲ್ಲ ಸೆಂಟ್ರಲ್ಲೂ ಕೂಡ ಎಲ್ಲ ಥರದ ಸರ್ಟಿಫಿಕೇಟು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮೈಸೂರು ಕರ್ನಾಟಕ ಇಲ್ಲಿ ಹೇಳಿದೆ ಓನ್ಲಿ ಫಾರ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಡಿಸಬಿಲಿಟಿ ಓನ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಮಾತ್ರ ಇಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ಸಿಗುತ್ತೆ. ಲೇಡಿ ಆರ್ಡೈನ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಅಸೋಸಿಯೇಟೆಡ್ ಹಾಸ್ಪಿಟಲ್ಸ್, ನ್ಯೂ ಡೆಲ್ಲಿ, ಇಲ್ಲಿ ಆಲ್ ಡಿಸಬಿಲಿಟೀಸ್ ಆ್ಯಸ್ ಮೆನ್ಷನ್ಡ್ ಇನ್ ಡಿಸಬಿಲಿಟಿ ಸರ್ಟಿಫಿಕೇಟ್. ಈ ಥರದ ಕೆಲವೊಂದು ಸೆಂಟರ್ಗಳಲ್ಲಿ ಮಾತ್ರ ಎಲ್ಲ ಡಿಸಬಿಲಿಟಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಉಳಿದಂತೆ ಯಾವ್ಯಾವ ಸೆಂಟರ್ನಲ್ಲಿ ಯಾವ್ಯಾವ ಸರ್ಟಿಫಿಕೇಟನ್ನು, ಯಾವ ಡಿಸಬಿಲಿಟಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ನೋಡಿಕೊಂಡು ಯಾರು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಕ್ಕಂಥ PWD ಕ್ಯಾಂಡಿಡೇಟ್ಸ್ ಇದೆಯೋ ಅವರು ಆ ಸೆಂಟರ್ಗಳಲ್ಲಿ ಹಾಜರಾಗಿ ತಾವು ತಮ್ಮ ಸರ್ಟಿಫಿಕೇಟನ್ನು ಪಡಿಬೇಕಾಗುತ್ತೆ. ನೋಡಿ, ಈ PWD ಕ್ಯಾಂಡಿಡೇಟ್ಸ್ಗಳಿಗೆ 5% PWD ರಿಸರ್ವೇಷನನ್ನು ಪಡೀಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಆಲ್ರೆಡಿ KEಯಲ್ಲಿ ಈ ಒಂದು PWD ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಆಗಲ್ಲ. ಅದು NMC ನಾರ್ಮ್ಸ್ ಏನಿದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸರ್ಟಿಫಿಕೇಟನ್ನು ತಾವು ಪಡ್ಕೋಬೇಕಾಗುತ್ತೆ.